T20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಇದ್ದಾಗಲೂ ಕೂಡ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ ಅಕ್ರಮವಾಗಿ ಕಸಾಯಿ ಖಾನೆಗೆ ಆಕಳನ್ನ ಸಾಗಿಸುವಾಗ ನಮ್ಮ ಕಾರ್ಯಕರ್ತರು ಅದನ್ನ ತಡೆಯಲು ಹೋದಾಗ ಆಗ ಇಂಗಳಿ ಗ್ರಾಮದ ಮತಾಂಧ ಮುಸ್ಲಿಮರು ವ್ಯವಸ್ಥಿತವಾಗಿ ಪಿತೂರಿಯಿಂದ ನಮ್ಮ ಕಾರ್ಯಕರ್ತರನ್ನ ಕಟ್ಟಿಹಾಕಿ ಹೊಡೆದು ಕೊಲೆ ಮಾಡಲು ಯತ್ನಿಸಿದ್ದಾರೆ. ಇದಕ್ಕೆಲ್ಲ ನೇರ ಕುಮ್ಮಕ್ಕು ಕಾಂಗ್ರೆಸ್ ಸರ್ಕಾರ ಕಾರಣ ಎಂದು ಶ್ರೀರಾಮಸೇನಾ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ನೈತಿಕ ಪೊಲೀಸ್ ಗಿರಿ ಅಲ್ವೇ? ಇದು ಅಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗಿಲ್ವಾ? ಮಂತ್ರಿಗಳು ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ ಸುಮೋಟೋ ಕೇಸ್ ದಾಖಲಿಸಲು ಹೇಳಿದ್ರು. ಹುಕ್ಕೇರಿ ಎಸ್ಪಿ ಅವರು ಸುಮ್ಮನಿರೋದು ಯಾಕೆ? ಈ ಮತಾಂತರ ಬಂಧನ ಮಾಡುತ್ತಿದ್ರೆ ಮುಂದಿನ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಒಂದು ಅಮಾನುಷವಾದಂಥ ಘಟನೆ ಆಗಿದೆ. ಶ್ರೀರಾಮ ಸೇನೆ ಸಂಘಟನೆಯ ಕಾರ್ಯಕರ್ತರು ಗೋರಕ್ಷಣೆ ಮಾಡಿ ಬೆಳವಿ ಅನ್ನುವಂಥ ಗ್ರಾಮದ ಸರ್ಕಾರಿ ಗೋಶಾಲೆಯಲ್ಲಿ ಸೇರಿಸಿದ್ದಾರೆ. ನಿನ್ನೆ ಮತ್ತೆ ಅದನ್ನು ಬಿಡುಗಡೆ ಮಾಡಿಕೊಂಡು ವಾಪಸ್ ಕಸಾಯಿಖಾನೆಗೆ ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ ಕಾರ್ಯಕರ್ತರು ಫಾಲೋ ಮಾಡಿದಾಗ ಇಂಗಳಿ ಗ್ರಾಮದಲ್ಲಿ ಈಗಾಗಲೇ ವಿಡಿಯೋ ವೈರಲ್ ಆದಂಥ ವಿಡಿಯೋದಲ್ಲಿ ಅಮಾನುಷವಾಗಿ ಅಲ್ಲಿಯ ಮುಸ್ಲಿಂ ಕಿಡಿಗೇಡಿಗಳು ಮಹಿಳೆಯರ ಸಹಿತ ಹೊಡೆದಿದ್ದಾರೆ. ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸ್ ಬಂದಿದ್ದರಿಂದ ಅವರು ಕೊಲೆ ಆಗಲಿಲ್ಲ, ಸಾಯಲಿಲ್ಲ. ಅವರು ಇಲ್ಲಾದರೆ ಕೊಲೆನೇ ಮಾಡೋರಿದ್ರು. ಸೊ ಒಂದು ಗೋರಕ್ಷಣೆ ಮಾಡುವಂಥ ಕಾರ್ಯಕರ್ತರು ಈ ರೀತಿ ಅಮಾನುಷವಾಗಿ ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ ಅಂದರೆ ಇದು ಕುಮ್ಮಕ್ಕಿದೆ, ಕಾಂಗ್ರೆಸ್ಸಿನ ಕುಮ್ಮಕ್ಕು. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಾಗ್ತಾ ಇಲ್ವಾ? ನಿದ್ದೆ ಮಾಡ್ತಾ ಇದ್ದಾರೆ, ಕತ್ತೆ ಕಾಯ್ತಾ ಇದ್ದಾರ? ಗೋ ಹತ್ಯಾ ನಿಷೇಧ ಕಾಯ್ದೆ ಜಾರಿಯಲ್ಲಿ ಇದೆ ಅಂತನ್ನುವಂಥದ್ದು ಗೊತ್ತಿಲ್ಲ ಅವನಿಗೆ. ಸೊ ಅಂಥ ಅಮಾನುಷವಾಗಿ ಹೊಡೆದ ನಂತರವೂ ಕೂಡ ಇನ್ನೂವರೆಗೆ FIR ಆಗಿಲ್ಲ, ಇನ್ನೂವರೆಗೆ ಅವರನ್ನು ಬಂಧಿಸಿಲ್ಲ ಅಂತಂದರೆ ಸೊ ಯಾವ ಮಟ್ಟದಲ್ಲಿದೆ ಕಾನೂನು? ಏನು ಬೇಕಾದ ಮಾಡ್ಬೋದಾ? ಇಂಗಳಿ ಗ್ರಾಮ ಇರೋದು ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆ, ಕರ್ನಾಟಕ ರಾಜ್ಯ, ಭಾರತ ದೇಶದಲ್ಲಿದೆ. ಇದು ಪಾಕಿಸ್ತಾನ ಅಲ್ಲ, ತಾಲಿಬಾನ್ ಮಾದರಿಯಲ್ಲಿ ಮಾಡ್ತಾ ಇರುವಂಥ ಕ್ರೌರ್ಯ ಇದು. ಇದಕ್ಕೆ ಸರ್ಕಾರ, ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕ್ರಮ ತಗೊಳ್ಳಿಲ್ಲ ಅಂತಂದರೆ ನಾವು ಕೂಡ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನಾಳೆ ಇಮ್ಮಿಡಿಯೇಟ್ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ DC ಅವರಿಗೂ ಕೂಡ ಈ ಇಂಗಳಗಿ ಗ್ರಾಮದಲ್ಲಿ ನಡೆದಂಥ ಅಮಾನುಷ ಘಟನೆಯ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದನ್ನು ನಿರ್ಧಾರ ಮಾಡಿದ್ದೀವಿ. ಯಮಕನ್ಮರಡಿಯ CPI ಕಾಂಪ್ರಮೈಸ್ ಮಾಡುವಂಥ ಬೆದರಿಸಿ ಕಾಂಪ್ರಮೈಸ್ ಮಾಡಿದ್ದಾರೆ. ಗೋಕಳ್ಳತನ ಆಗ್ತಾ ಇದೆ ಆ ಕ್ಷೇತ್ರದಲ್ಲಿ, ಯಮಕನ್ಮರಡಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೋಕಳ್ಳತನ ಆಗ್ತಾ ಇದೆ. ಇದೇ CPI ಕೃಪಾ ಕಟಾಕ್ಷದಿಂದ ಆಗ್ತಾ ಇದೆ. ಸೊ CPI ಅನ್ನು ಸಸ್ಪೆಂಡ್ ಮಾಡಬೇಕಂತ ಹೇಳ್ತಾರೆ. ಇವರ ಹಿಂದೆ ಒಂದು ರಾಜಕಾರಣಿಯ ಹಸ್ತ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಇಂಗಳಿ ಗ್ರಾಮದಲ್ಲಿ ನಡೆದಂಥ ಘಟನೆ ಅಮಾನುಷ. ಕರ್ನಾಟಕದಲ್ಲಿ ಈ ರೀತಿಯ ಮೇಲಿಂದ ಮೇಲೆ ಆಗ್ತಾ ಇರುವಂಥದ್ದನ್ನು ತಡಿಬೇಕು. ಇಲ್ಲಾದರೆ ಶ್ರೀರಾಮ ಸೇನೆ ಸಂಘಟನೆ ನಾವು ಬಹಳ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆ ಕೊಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆನೇ ಹೇಳಿದ್ದಾರೆ ಇಮ್ಮಿಡಿಯೇಟ್ ಸೋಮೋಟೋ ಕೇಸ್ ಹಾಕೋಬೇಕು ಅಂತನ್ನುವಂಥದ್ದು ಹೇಳಿದರೆ. ಇನ್ನೂವರೆಗೆ ಆಗಿಲ್ಲ. ನಾನು ಹೇಳ್ತೀನಿ ಇದನ್ನು ಇಮ್ಮಿಡಿಯೇಟ್ ನಮ್ಮ ಕಾರ್ಯಕರ್ತರು ಹೋಗಿ ಕಂಪ್ಲೇಂಟು ಕೊಡ್ತಾರೆ, ನೀವು ಅದರ ಮೇಲೆ ಕ್ರಮ ತಗೊಳ್ಬೇಕು. ಅಲ್ಲಿರುವಂಥ ಸುಮಾರು ಒಂದು 30-40 ಜನ ಗೂಂಡಾಗಳಿದ್ದಾರೆ, ಕಿಡಿಗೇಡಿಗಳಿದ್ದಾರೆ, ಕೊಲೆಗಡಕರಿದ್ದಾರೆ. ಅವರನ್ನು ಬಂಧಿಸಿ ಕೊಲೆ ಕೇಸ್ ಹಾಕಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತೇನೆ.